ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ದಿನಕ್ಕೊಂದು ಬೆಳವಣಿಗೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕೌನ್ಸಿಲಿಂಗ್ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಆಲ್ಮೋಸ್ಟ್ ಒಂದು 42 ಶಾಸಕರನ್ನ ಕರೆಸಿದ್ರು, ಮಾತಾಡಿಸಿದ್ರು, ದುಃಖ ದುಮ್ಮಾನಗಳನ್ನ ತೋಡಿಸಿಕೊಂಡ್ರು. ಈಗ ಎರಡನೇ ಹಂತದ ಚಿಂತನ ಮಂಥನ ಕಾರ್ಯಕ್ರಮ, ಇಂದಿನಿಂದ ಎರಡನೇ ಹಂತದ ಆತ್ಮಾವಲೋಕನ ಸಭೆಯನ್ನ ನಡೆಸಲಾಗ್ತಾ ಇದೆ. ಮತ್ತೆ ಶಾಸಕರ ಸಭೆಯನ್ನ ಸುರ್ಜೇವಾಲಾ ಅವರು ನಡೆಸ್ತಾ ಇದ್ದಾರೆ. ಶಾಸಕರ ಸಭೆಯೋ ಅಥವಾ ಅಭಿಪ್ರಾಯ ಸಂಗ್ರಹವೋ ಕುತೂಹಲ ಇದೆ. 1-to-1 ಸಭೆಯನ್ನ ಸುರ್ಜೇವಾಲಾ ಅವರು ನಡೆಸ್ತಾರೆ. ಇವತ್ತಿನಿಂದ 3 ದಿನ, ಲಾಸ್ಟ್ ಟೈಮ್ ತರಾನೇ ಸೇಮ್ ರಿಪೀಟು. ಬಟ್ ಉತ್ತರ ಕರ್ನಾಟಕದ ಶಾಸಕರಿಗೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗ್ತದೆ. ಯಾಕಂದ್ರೆ ಉಳಿದಿರೋದು ಅವರೇ. ಬಸವರಾಜ ರಾಯರೆಡ್ಡಿ, ಶಿವಗಂಗಾ ಬಸವರಾಜ್ ಸೇರಿದಂತೆ ಹಲವರ ಜೊತೆಗೆ ಇವತ್ತು ಚರ್ಚೆ ಆಗತ್ತೆ. ಮೌನವಾಗಿದ್ದ ಶಾಸಕರು ಸಚಿವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಕೆಲವರು ಸಲ್ಲಿಸ್ತಾರ. ಮೊದಲ ಹಂತದಲ್ಲಂತೂ ಕೆಲ ಶಾಸಕರು ಅದನ್ನೇ ಕಂಪ್ಲೇಂಟೇ ಮಾಡಿದ್ರು. ಸಚಿವರು ನಮಗೆ ಟೈಮ್ ಕೊಡ್ತಾ ಇಲ್ಲ, ಮೀಡಿಯೇಟರ್ಸ್ದೇ ಹಾವಳಿ, ತಡ್ಕೊಳಕ್ಕಾಗ್ತಾ ಇಲ್ಲ, ಜನಪ್ರಿಯ ಯೋಜನೆಗಳ ನಡುವೆ ನಮ್ಮ ಅಭಿವೃದ್ಧಿ ಕೆಲಸಗಳ ಆಗ್ತಾ ಇಲ್ಲ, ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ತಿಕ್ಕಾಟ ಆಗ್ತಾ ಇದೆ, ಕೆಪಿಸಿಸಿ ಅಧ್ಯಕ್ಷರು ಮುಂದುವರಿತಾರ, ಏನಾಗ್ತಾರೆ ಅದು ಗೊತ್ತಿಲ್ಲ, ನಾಯಕತ್ವ ಬದಲಾವಣೆ ಬಗ್ಗೆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ಏನು ಉತ್ತರ ಕೊಡಬೇಕು, ಈ ಥರ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ರು. ಒಂದು ಹಂತಕ್ಕೆ ಸುರ್ಜೇವಾಲಾ ಅವರೇ ದಂಗಾದ್ರಂತೆ. ನಾವು ಏನೋ ಹೇಳೋದಕ್ಕೆ ಬಂದ್ರೆ ಇವ್ರು ನಮಗೆ ಹೇಳ್ಬಿಟ್ಟು ಬಾಯಿ ಮುಚ್ಚಿಸ್ತಾ ಇದ್ದಾರಲ್ಲ ಅನ್ನೋ ಹಂತಕ್ಕೆ ಹೋಯ್ತಂತೆ. ಅದು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್. ಇವತ್ತು ಎರಡನೇ ಹಂತ ಅಂದ್ರೆ 3ನೇ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ಬೋದು. ಸೊ ಇವತ್ತು ಯಾರ್ಯಾರಿಗೆ ಅವಕಾಶ ಈಗಾಗಲೇ ಸಿಕ್ಕಿದೆ, ಮತ್ತೆ ಅವಕಾಶವನ್ನ ಕೇಳಿದವರ ಪೈಕಿ ಯಾರ ಬಗ್ಗೆ ಇವತ್ತು ಹೆಚ್ಚು ಗಮನ ಇರುತ್ತೆ ಅಂತ? ಮಮತಾ, ಪ್ರಮುಖವಾಗಿ ಇವತ್ತು 3 ದಿನಗಳ ಕಾಲ, ಇವತ್ತಿನಿಂದ ನಾಳೆ ನಾಡಿದ್ದು 3 ದಿನಗಳ ಕಾಲ ಎರಡನೇ ಹಂತದ ಶಾಸಕರ ಅಹವಾಲನ್ನು ಆಲಿಸಲಿಕ್ಕೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಬಂದಿರುವಂಥದ್ದು. ಒಟ್ಟು 63 ಶಾಸಕರನ್ನ ಮಾತಾಡಿಸ್ತಾರೆ 3 ದಿನದಲ್ಲಿ. ಆದರೆ ಇವತ್ತು ಅಂತ ಕಾಂಟ್ರವರ್ಷಿಯಲ್ MLAಗಳು ಯಾರೂ ಇಲ್ಲ. ಅಂದ್ರೆ ಮಾತನಾಡಿದವರ ಪೈಕಿ ಬಹುಶಃ ನಾಳೆ ಇದ್ದಂತೆ ಕಾಣಿಸ್ತಾ ಇದೆ. ಅದು ಬಸವರಾಜ ರಾಯರೆಡ್ಡಿ ಇರ್ಬೋದು, ಶಿವಗಂಗಾ ಇರ್ಬೋದು, ಅಥವಾ ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಹಿಂದೆ ಮಾತಾಡಿದವರು ಇವರೆಲ್ಲ ಇದ್ದಾರೆ. ಹಾಗಾಗಿ ಇವತ್ತು ನಾಳೆ ನಡೆದು 3 ದಿನದಲ್ಲಿ ಉಳಿದ ಎಲ್ಲ ಶಾಸಕರಂದ್ರೆ ಸಚಿವರನ್ನ ಹೊರತುಪಡಿಸಿ ಸಂಪೂರ್ಣವಾಗಿ ಶಾಸಕರ ಅಹವಾಲನ್ನು, ಕಾಂಗ್ರೆಸ್ನ ಶಾಸಕರ ಅಹವಾಲನ್ನು ಕೇಳಿದಂತಾಗುತ್ತೆ. ಜೊತೆಗೆ ಸಚಿವರ ವಿರುದ್ಧ, ಸರ್ಕಾರದ ವಿರುದ್ಧ ಅವರುಗಳಿಂದ ಮಾಡಿದ ಆರೋಪಗಳೇನು ಅನ್ನೋ ಜೊತೆಗೆ ಶಾಸಕರ ಮೌಲ್ಯಮಾಪನ ಕೂಡ, ನೀವು ಮಾಡಿದ್ದೇನು 2 ವರ್ಷದಲ್ಲಿ ಅನ್ನುವಂಥ ವಿಚಾರವೂ ಸೇರಿದಂತೆ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡ ನಂತರದಲ್ಲಿ ತೀರ್ಮಾನ ಆಗುತ್ತೆ. ಸಚಿವರುಗಳ ಜೊತೆ ಸಭೆನಾ ಅಥವಾ ಶಾಸಕಾಂಗ ಪಕ್ಷದ ಸಭೆನಾ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಆದರೆ 3 ದಿನಗಳ ಕಾಲ ನಿರಂತರವಾಗಿ ಎಲ್ಲ ಶಾಸಕರಿಗೆ ಕೂಡ ಸಮಯಾವಕಾಶವನ್ನು ಮಾಡಿಕೊಟ್ಟು ನೇರವಾಗಿ ಎಐಸಿಸಿ ನಾಯಕರುಗಳೇ ಶಾಸಕರ ಸಮಸ್ಯೆಯನ್ನ, ಸರ್ಕಾರ ಸ್ಪಂದಿಸುತ್ತಿರುವ ರೀತಿಯನ್ನ, ಪಕ್ಷದ ಮಟ್ಟದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನ, ಇವೆಲ್ಲದರ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಮುಂದಾಗಿದ್ರೆ ಆ ಸಭೆ ಇವತ್ತಿನಿಂದ ಎರಡನೇ ಹಂತದ ಸಭೆ ಆರಂಭ ಆಗ್ತಾ ಇದೆ. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿ ಸುಕೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಬಟ್ ಮೊದಲ ಹಂತದಲ್ಲಿ ಶಾಸಕರನ್ನ ಭೇಟಿಯಾಗಿದ್ರಲ್ಲ, ಅವ್ರಿಗೇನಾದರೂ ಸಮಾಧಾನಗಳು ಸಿಕ್ತಾ? ಇದರಿಂದ ಈ ಸಭೆಯಿಂದ ಏನಾದರೂ ಉತ್ತರ ಸಿಕ್ಕಿದ್ರೆ ಈಗ ಎರಡನೇ ಹಂತದ್ದು ಓಕೆ. ಅದರ್ವೈಸ್ ಸುಮ್ಮನೆ ಸಭೆ ಕರೀತಾರೆ, ಎಲ್ಲರ ಅಹವಾಲು ಕೇಳ್ತಾರೆ ಅಂತಂದರೆ ಹೆಂಗೆ ಅಂತಕ್ಕಂಥ ಒಂದು ಪ್ರಶ್ನೆ ಆಗುತ್ತೆ.